ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೇರೆ ದೇಶಗಳಿಂದ ಚಿನ್ನವನ್ನ ತೆರಿಗೆ ತಪ್ಪಿಸಿ ಕಳ್ಳ ಮಾರ್ಗದಲ್ಲಿ ಸ್ಮಗ್ಲಿಂಗ್ ಮಾಡ್ತಾ ಇದ್ದದನ್ನು ನಾವೆಲ್ಲ ನೋಡಿದ್ದೀವಿ. ಇತ್ತೀಚೆಗೆ ರನ್ಯಾರೋ ಪ್ರಕರಣ ಈ ಥರದ್ದು ತುಂಬ ಆಗ್ತಾ ಇತ್ತು. ಆದರೆ ಡೀಸೆಲ್ನೂ ಕೂಡ ಅದೇ ರೀತಿ ತರ್ತಾರೆ ಅಂತಂದರೆ ಎಂತೆಂಥ ಖದೀಮರು ಇರಬಹುದು ಅಂತ. ಇದೊಂದು ದೊಡ್ಡ ಜಾಲ, ದೊಡ್ಡ ನೆಟ್ವರ್ಕ್. ಗಲ್ಫ್ ರಾಷ್ಟ್ರದಿಂದ ಶಿಪ್ ಮುಖಾಂತರ ತೆರಿಗೆ ತಪ್ಪಿಸಿ ಡೀಸೆಲ್ ತರೋದು, ಅದನ್ನು ಬೆಂಗಳೂರಿಗೆ ಸಪ್ಲೈ ಮಾಡೋದು. ಸೊ ತೆರಿಗೆ ತಪ್ಪಿಸಿ ಗಲ್ಫ್ ರಾಷ್ಟ್ರದಿಂದ ಡೀಸೆಲ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾರೆ. ಚಿನ್ನದಂತೆ ರಾಜ್ಯಕ್ಕೆ ಅಕ್ರಮವಾಗಿ ಡೀಸೆಲ್ ಸಾಗಾಟ ಆಗ್ತಾ ಇತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕೋಟಿ ಕೋಟಿ ತೆರಿಗೆ ವಂಚನೆ. ಯಾಕೆಂದರೆ ನೀವು 1 ಲೀಟ್ರ್ ಡೀಸೆಲ್ ತಗೊಂಡ್ರೆ ಅದರಲ್ಲಿ ಸ್ಟೇಟ್ ಸೆಸ್ ಅಂತಲೂ ಇರುತ್ತೆ, ಸೆಂಟ್ರಲ್ ಸೆಸ್ ಅಂತಲೂ ಇರುತ್ತೆ. ಎರಡೂ ಕಡೆ ನೀವು ತೆರಿಗೆ ಹೋಗುತ್ತೆ. ಆದರೆ ಅದು ಯಾವುದೂ ಇಲ್ಲ ಇಲ್ಲಿ. ಈಗ ಬೆಳಗಾವಿಯ ಮಾಳಮಾರುತಿ ಠಾಣೆ ಪೊಲೀಸರು ಒಂದು ದೊಡ್ಡ ಆಪರೇಷನ್ ನಡೆಸಿದ್ದಾರೆ. 17 ಲಕ್ಷ ಮೌಲ್ಯದ 17,000 ಲೀಟರ್ ಡೀಸೆಲನ್ನು ಜಪ್ತಿ ಮಾಡಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಟ್ಯಾಂಕರ್, ಅದನ್ನು ಜಪ್ತಿ ಮಾಡಿದ್ದಾರೆ. ನಿಮಗೆ ಚಿನ್ನ ಅಂತಂದರೆ ಕಡಿಮೆ ಪ್ರಮಾಣ, ಆದರೆ ಜಾಸ್ತಿ ಮೌಲ್ಯ. ಎಲ್ಲೋ ಔಸಿಟ್ಕೊಂಡೆಲ್ಲ ತಂದುಬಿಡ್ತಾ ಇದ್ರು, ಎಲ್ಲೋ ಒಳ ಉಡುಪುಗಳ ಜೊತೆನಲ್ಲೆಲ್ಲ ಸೇರಿಸ್ಕೊಂಡು ತರ್ತಾ ಇದ್ರು, ಅದೆಲ್ಲ ಗೊತ್ತಾಗದಿದ್ದಂಗೆ. ಬಟ್ ಡೀಸೆಲ್ ಹಂಗಲ್ಲ, ತಂದರೆ ನೀವು ಟ್ಯಾಂಕರ್ ಗಟ್ಟಲೆ ತರಬೇಕು. ಅದನ್ನೇ ತರ್ತಾರೆ ಅಂತಂದರೆ ಎಂಥ ಜಾಲ ಇರಬೇಕು. ಕದ್ದು ಮುಚ್ಚಿ ಗಲ್ಫ್ ರಾಷ್ಟ್ರದಿಂದ ಹಡಗಿನ ಮುಖಾಂತರ ಅದು ಗೋವಾಗೆ, ಮುಂಬೈಗೆ, ಇಲ್ಲಿಗೆ ಬರುತ್ತೆ. ಅಲ್ಲಿಂದ ಗೋವಾದಿಂದ ಬೆಳಗಾವಿ ಮುಖಾಂತರ ಬೆಂಗಳೂರಿಗೆ ಬರುತ್ತೆ. ನೀವು ಟ್ಯಾಂಕರ್ಗಳನ್ನು ರೋಡಲ್ಲಿ ನೋಡಿದಾಗ ಏನೋ ಡೀಸೆಲ್ದೋ ಪೆಟ್ರೋಲ್ದೋ ಹೋಗ್ತಾ ಇದೆ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ, ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಈವನ್ ಟ್ರಾಫಿಕ್ ಪೊಲೀಸರು ಅದಕ್ಕೆ ಕೈ ಒಡ್ಡಲ್ಲ. ಬಟ್ ಅದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ಬೇರೆ ದೇಶಗಳಿಂದ ಸ್ಮಗ್ಲಿಂಗ್, ಅಂದರೆ ತೆರಿಗೆಯನ್ನು ತಪ್ಪಿಸಿ, ನಿಮಗೆ ಡೀಸೆಲ್ ಮತ್ತು ಪೆಟ್ರೋಲ್ನಲ್ಲಿ ವಿಪರೀತ ಟ್ಯಾಕ್ಸ್ ಹೋಗುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ. ಸೊ ಅದನ್ನು ತಪ್ಪಿಸಿ ಮಾರಾಟ ಮಾಡ್ತಾ ಇದ್ದ ಬೃಹತ್ ಜಾಲವನ್ನು ಈಗ ಮಾಳಮಾರುತಿ ಪೊಲೀಸರು ಭೇದಿಸಿದ್ದಾರೆ. ಹೌದು, ನಾವು ಡ್ರಗ್ಸ್ ಸ್ಮಗ್ಲಿಂಗ್ ಅನ್ನು ಕೇಳಿದ್ವಿ, ಚಿನ್ನ ಸ್ಮಗ್ಲಿಂಗ್ ಅನ್ನು ಕೇಳಿದ್ವಿ. ಈಗ ಬೆಳಗಾವಿಯಲ್ಲಿ ಡೀಸೆಲ್ ಸ್ಮಗ್ಲಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೆರಿಗೆ ತಪ್ಪಿಸಿ ಗಲ್ಫ್ ರಾಷ್ಟ್ರದಿಂದ ಈ ಡೀಸೆಲ್ ಅನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಮಹಾರಾಷ್ಟ್ರ, ರಾಜಸ್ಥಾನದ ಖದೀಮರು ಈ ರೀತಿ ಪೆಟ್ರೋಲ್ ಡೀಸೆಲ್ ಅನ್ನು ಸಾಗಾಟ ಮಾಡ್ತಾ ಇದ್ರು. ತುಮಕೂರು ಮೂಲದ ಟ್ಯಾಂಕರ್ ಮಾಲೀಕನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯಲ್ಲಿ ಗಲ್ಫ್ ದೇಶಗಳಿಂದ ಅಕ್ರಮ ತೈಲ ಸಾಗಾಟ ಮಾಡ್ತಾ ಇರೋದು ಗೊತ್ತಾಗಿದೆ. ಹಡಗಿನಲ್ಲಿ ದೇಶದ ತೈಲ ನಿಗಮಗಳಿಗೆ ಪೆಟ್ರೋಲಿಯಂ ಉತ್ಪನ್ನವನ್ನು ಸರಬರಾಜು ಮಾಡಲಾಗ್ತಿದೆ. ಶಿಪ್ ಮಾಲೀಕರು ಕೂಡ ಇದರಲ್ಲಿ ಶಾಮೀಲಾಗಿರುವಂತಹ ಅನುಮಾನ ಇದೆ. ಗಲ್ಫ್ ದೇಶಗಳ ತೈಲ ಉತ್ಪಾದಕರ ಜೊತೆಗೆ ಸ್ಮಗ್ಲರ್ಸ್ಗಳು ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ತೆರಿಗೆಯನ್ನು ತಪ್ಪಿಸಿ ಗಲ್ಫ್ ರಾಷ್ಟ್ರದಿಂದ ಡೀಸೆಲ್ಲು ಪೆಟ್ರೋಲನ್ನು ತರಿಸ್ಕೊಂಡು ಇದನ್ನು ರಾಜ್ಯದ ಹಲವು ಕಡೆಗಳಿಗೆ ಸರಬರಾಜು ಮಾಡುವಂತಹ ಕೆಲಸ ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇದೊಂದು ಸಿಂಡಿಕೇಟ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಈ ಸ್ಮಗ್ಲಿಂಗ್ ಜಾಲದ ಬೇರು ಬಿಟ್ಟಿರೋದು ಗೊತ್ತಾಗಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಕೂಡ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ದಿನಾಂಕ 15 ಜನವರಿ ರಂದು ನಮ್ಮ ಮಾಳಮಾರುತಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ BR ಗಡ್ಡೇಕರ್ ಮತ್ತು ಅವರ ತಂಡರಿಗೆ ಒಂದು ಮಾಹಿತಿ ಬಂತು. ನಮ್ಮ ಬೆಳಗಾವಿನಲ್ಲಿ ಇದು ಇಲ್ಲಿಗಲ್ ಪೆಟ್ರೋಲಿಯಂ ಪ್ರಾಡಕ್ಟ್ ಸಾಗಾಣಿಕೆ ಆಗ್ತಾಯಿದೆ ಅಂತ. ಅದರ ಆಧಾರದ ಮೇಲೆ ಅವರು ಆಟೋ ನಗರದ ಟಾಟಾ ಪವರ್ ಪ್ಲ್ಯಾಂಟಿಂದ ಕನಬರಗಿ ಕಡೆ ಹೋಗುವ ಡಬಲ್ ರೋಡಲ್ಲಿ ಒಂದು ಟಾಟಾ ಕಂಪನಿದು ಟ್ಯಾಂಕರ್ ಸಂಖ್ಯೆ GJ12 7089 ಈ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ಅದರಲ್ಲಿ ವಿಚಾರಣೆ ಮಾಡಿದಾಗ ಆ ಮಾಹಿತಿ ಸರಿ ಇತ್ತು ಅಂತ ಕನ್ಫರ್ಮ್ ಆಯಿತು. ಅದರಲ್ಲಿ ಯಾವುದೇ ದಾಖಲಾತಿ ಇಲ್ಲದೆ ಅವರು ಡೀಸೆಲ್ ಕ್ಯಾರಿ ಮಾಡ್ತಾಯಿದ್ರು. ಇದು 17,000 ಲೀಟರ್ ಡೀಸೆಲ್, ಅದರ ಒಟ್ಟು ಮೊತ್ತ ಸುಮಾರು 17 ಲಕ್ಷ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ನಾವು ಚಿನ್ನ ಸಾಗಾಟ ಮಾಡೋದು ಅಥವಾ ಡ್ರಗ್ಸನ್ನು ಸ್ಮಗ್ಲಿಂಗ್ ಮಾಡೋದು ನೋಡಿದ್ದೀವಿ, ಆದರೆ ಪೆಟ್ರೋಲ್ ಡೀಸೆಲ್ ಅನ್ನೋದು ಅಷ್ಟು ಸುಲಭ ಅಲ್ಲ, ಟ್ಯಾಂಕರ್ ಗಟ್ಟಲೆ ಹೋಗಬೇಕಾಗುತ್ತೆ. ಅಂದರೆ ನನ್ನ ಪ್ರಕಾರ ಯಾರೋ ಒಬ್ಬರು ಇಬ್ಬರು ಮಾಡಿರ್ತಕ್ಕಂಥದ್ದಲ್ಲ, ಇದು ದೊಡ್ಡ ಬೃಹತ್ ಜಾಲ ಅಂತ ಅನಿಸುತ್ತೆ. ಎಲ್ಲೆಲ್ಲಿಗೆ ಸಪ್ಲೈ ಮಾಡ್ತಾಯಿದ್ರು, ಹೆಂಗೆ ತರಿಸ್ತಾ ಇದ್ರು, ಈ ವಿಚಾರಣೆ ವೇಳೆ ಏನೆಲ್ಲ ಸತ್ಯಗಳು ಗೊತ್ತಾಗಿದೆ ಅಂತ?
ಅರವಿಂದ್, ಪ್ರಮುಖವಾಗಿ ಇದು ಇಂಟರ್ನ್ಯಾಷನಲ್ ಏನಂತಂದ್ರೆ ಟ್ರ್ಯಾಪ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಇದು ಫ್ರಾಡ್ ಯಾವ ತರ ಅಂತಂದ್ರೆ ಕೇವಲ ರಾಜ್ಯ ಸರ್ಕಾರಕ್ಕಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಬಹಳಷ್ಟು ಫ್ರಾಡ್ ಆಗಿರುವಂಥದ್ದು. ಯಾಕಂತಂದ್ರೆ ಇಲ್ಲಿ ಗಲ್ಫ್ ರಾಷ್ಟ್ರಗಳಿಂದ, ಪ್ರಮುಖವಾಗಿ ಮುಂಬೈ ಬಂದರಿನಿಂದ ಬಹಳಷ್ಟು ಹಡಗುಗಳ ಮುಖಾಂತರ ಏನಂತಂದ್ರೆ ಟೈಲ್ ಬರುತ್ತೆ. ಆ ಒಂದು ತೈಲನ್ನ ಟ್ಯಾಂಕರ್ ನಾನು ತೋರಿಸುವ ಪ್ರಯತ್ನ ಮಾಡ್ತೀವಿ. ಈ ತರ ಟ್ಯಾಂಕರ್ಗಳು ದಿನಕ್ಕೆ 100 ಟ್ಯಾಂಕರ್ಗಳು ಹೋಗ್ತಾ ಇದ್ವು ಅಂತ ಒಂದು ಮಾಹಿತಿಯನ್ನು ಕೂಡ ಆ ಒಂದು ಏನು ಡ್ರೈವರ್ ನೀಡ್ತಾ ಇದ್ರೆ, ನಾವು ಏನಂತಾರೆ ಬರೀ ನಮಗೆ ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಎಲ್ಲಿಂದ ಬಂತು ಹೇಗೆ ಬಂತು ಹೇಳಿಲ್ಲ ಅಂದ್ರೆ, ಆದ್ರೆ ಯಾವಾಗ ಪೊಲೀಸರು ಕುಲಂಕುಷವಾಗಿ ಡಿಟೇಲ್ ಆಗಿ ಇಂಟರಾಗೇಷನ್ ಮಾಡ್ತಾರೆ, ಅವಾಗ ಹೇಳ್ತಾರೆ ಅಂತಂದ್ರೆ ನಾವು ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ್ ಮೂಲಗಳಿಂದ ಒಂದಿಷ್ಟು ಏನಂದ್ರೆ ಮಾಲೀಕರು ನಮಗೆ ಹೇಳ್ತಾರೆ ಏನಂತಂದ್ರೆ ಈ ತರ ಹೋಗ್ಬೇಕು, ಈ ತರ ಒಂದು ಟ್ಯಾಂಕರ್ ಬರುತ್ತೆ, ಆ ಟ್ಯಾಂಕರ್ ತಗೊಂಡು ಹೋಗಿ ಇಂತಲ್ಲಿ ಮುಟ್ಟಿಸ್ಬೇಕು ಹಾಗೆ ಅಂತೇಳಿ ತಾವು ನೋಡ್ಬೋದು ಚಿತ್ರಗಳಲ್ಲಿ ಯಾವ ತರ ಟ್ಯಾಂಕರ್ಗಳು ಇದಾವೆ ಅಂತ ಹೇಳಿ. ಹೀಗೆ 100 ಏನು ಟ್ಯಾಂಕರ್ಗಳು ಬೆಳಗಾವಿಯಿಂದ ದಾಟ್ತಾ ಇರುವಾಗ ಖಚಿತ ಮಾಹಿತಿ ಮೇರೆಗೆ ಮಾಳಮಾರುತಿ ಪೊಲೀಸರು ಇದೊಂದು ಏನಂತಾರೆ ಟ್ರ್ಯಾಕ್ಗಳನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖ ಎಲ್ಲವೂ ಕೂಡ ನೋಡೋ ಥರನೇ ಇರುತ್ತೆ, ಯಾವುದೂ ಸಂಶಯ, ಯಾವುದೋ ಡೌಟ್ ಕೂಡ ನಿಮಗೆ ಬರೋದಿಲ್ಲ. ಯಾಕಂತಾರೆ ಯಾವುದೋ ಒಂದು ಟ್ಯಾಂಕರ್ಲ್ಲಿ ಹೊಟ್ಟಿದೆ ಅಂತಾರೆ, ಇದನ್ನ ಎಲ್ಲೆಲ್ಲಿ ಮಾರಾಟ ಮಾಡಬೇಕು ಹಾಗೆ ಅಂತ ಕೂಡ ಈಗ ಅವ್ರು ಏನಂತಾರೆ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ. ಯಾವ ಥರ ಅಂತಂದ್ರೆ ದೊಡ್ಡ ದೊಡ್ಡ ಏನು ಸೈಟ್ಗಳಲ್ಲಿ ಕೆಲಸ ನಡೀತಾ ಇರುವಂಥದ್ದು, ಎಲ್ಲಿ ಡೀಸೆಲ್ ಬೇಕು, ಎಲ್ಲಿ ಪೆಟ್ರೋಲ್ ಬೇಕು, ಅಲ್ಲೇ ಕೂಡ ಮಾಡ್ತಾರೆ ಅಂತ. ಹೀಗಾಗಿ ಇದೊಂದು ದೊಡ್ಡ ಜಾಲ ಅಂತ ಹೇಳಿ ಇದ್ರ ಹಿಂದೆ ಸುಮಾರು ಭಾಳಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. ಇನ್ನೂ ತನಿಖೆ ವೇಳೆಗೆ ಬರಬೇಕಾಗಿರುವಂಥದ್ದು. ಯಾಕೆಂತಂದರೆ ಗೋವಾ ಮತ್ತು ಮಹಾರಾಷ್ಟ್ರ ಪಕ್ಕ ಇರೋದ್ರಿಂದ ಬೆಳಗಾವಿನ ಹಬ್ ಮಾಡಿಕೊಂಡು ಇಲ್ಲಿಂದ ಮುಂದುಗಡೆ ಹೋಗ್ತಾ ಇರತಕ್ಕಂಥ 100 ಟ್ಯಾಂಕರ್ಗಳು ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಮತ್ತು ಪೊಲೀಸ್ ಕಮಿಷನರ್ ಅಂತ ಬೋರ್ಸೆ ಅವರು ಕೂಡ ಈ ಒಂದು ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದ್ವಿ. ಮತ್ತು ಆದಷ್ಟು ಬೇಕೆಂದು ಹಿಡಿದಿರ್ತಕ್ಕಂಥ ಎಲ್ಲರನ್ನೂ ಕೂಡ ಮಟ್ಟ ಹಾಕ್ತೀವಿ ಹಾಗೆ ಅಂತೇಳಿ ಹೇಳಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ದಿಲೀಪ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಿಂಪಲ್ ಆಗಿ ಒಂದು ಲೆಕ್ಕಾಚಾರ ಹೇಳ್ತೀನಿ ನಾನು ನಿಮಗೆ. 1 ಲೀಟ್ರ್ ಪೆಟ್ರೋಲು 102 ರೂಪಾಯಿ. 102 ರೂಪಾಯಿ ಕೊಟ್ಟು ನೀವು 1 ಲೀಟ್ರ್ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಹೆಚ್ಚು ಕಡಿಮೆ 60 ರೂಪಾಯಿ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ಟ್ಯಾಕ್ಸ್ ಹೋಗುತ್ತೆ. ಎಷ್ಟು ತೆರಿಗೆ ವಂಚನೆ ಮಾಡಿರ್ಬೋದು ಇವರು 106 ಟ್ಯಾಂಕರ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ.